ಇವತ್ತು ಈ ಆನೆನ ನಮ್ಮ ವಶ ಮಾಡಿಕೊಂಡೇ ಇಲ್ಲಿಂದ ಹೋಗಬೇಕು ನಾವು. ಆನೆ ಎಚ್ಚರವಾಗಿದ್ದರೆ ಇದು ಕನಸಿನ ಮಾತು. ಅದಕ್ಕೆ ಈ ಮತ್ತು ಬರೋ ಬಾಣನ ತಂದಿರೋದು. ಮಗ, ಇನ್ನು 5 ನಿಮಿಷದಲ್ಲಿ ಆನೆ ಪ್ರಜ್ಞೆ ತಪ್ಪುತ್ತೆ. ನೀನು ಹೋಗಿ ಲಾರಿ ತಗೋಬಾ. ಇದನ್ನ ಸರ್ಕಸ್ ಅವ್ರಿಗೆ ಮಾರಿ ಹಣ ವಸೂಲಿ ಮಾಡೋಣ. ಹೋಗು ಬೇಗ. ಕನಸ? ಹಾಗಾದ್ರೆ ನನ್ನ ಗಣೇಶ ಕಾಡಲ್ಲೇ ಇದ್ದಾನೆ, ಏನೂ ಆಗಿಲ್ಲ. ಇಲ್ಲ, ನನ್ನ ಗಣೇಶ ಸುರಕ್ಷಿತವಾಗಿಲ್ಲ. ಅವನಿಗೆ ನನ್ನ ಅಗತ್ಯ ಇದೆ. ನಾನು ತಕ್ಷಣ ಅಲ್ಲಿಗೆ ಹೋಗ್ಬೇಕು. ಆದ್ರೆ ಇಷ್ಟೊತ್ತಿನಲ್ಲಿ ಹೇಗೆ ಹೋಗ್ಲಿ? ಶಿವ, ಹಿರಣ್ಮಯಿ, ನೀನು ನನ್ನ ರೂಮಲ್ಲಿ? ನಾನೇನಾದರೂ ಕನಸು ಕಾಣ್ತಾ ಇದ್ದೀನಾ? ಕನಸಲ್ಲ ಶಿವು, ನಿಜವಾಗ್ಲೂ ನಾನು ಬಂದಿದ್ದೀನಿ. ಎಷ್ಟು ದಿನ ನಾನೇ ನಿನ್ನ ರೂಮಿಗೆ ಬಂದರೆ ಮದುವೆಗೆ ಮುಂಚೆ ನೋ ಎಂಟ್ರಿ ಅಂತಿದ್ದೆ. ಇವತ್ತು ನೀನೇ ನನ್ನ ರೂಮಲ್ಲಿ. ನಾಚಿಕೆ ಆಗ್ತಾ ಇದೆ. ಹಿರಣ್ಮಯಿ, ಅಳ್ತಾ ಇದೆಯಾ? ಏನಾಯ್ತು? ನನ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ ಶಿವು. ಕನ್ಸಲ್ಲಿ ನಡೆದಿರ್ತಾರನೆ ನಿಜವಾಗ್ಲೂ ಗಣೇಶನ್ ಜೊತೆ ನಡೆದಿದ್ರೆ? ಹತ್ತರಿಕೆ ಆ ರೌಡಿಗಳ ಉದ್ದೇಶನ ನಿನ್ನ ಹತ್ರ ಹೇಳ್ಕೊಂಡಿದ್ದೆ ತಪ್ಪಾಗೋಯ್ತು. ನಾನು ಅದನ್ನ ನೆನಪಲ್ಲಿ ಇಟ್ಕೊಂಡು ಮಲಗಿರ್ತೀಯ, ಅದೇ ಕನ್ಸಲ್ಲಿ ಬಂದಿರುತ್ತೆ. ಅದು ಬರೀ ಕನ್ಸಲ್ಲ, ಮುಂದೆ ಆಗೋ ಅನಾಹುತದ ಬಗ್ಗೆ ಅಮ್ಮನವ್ರು ಎಚ್ಚರಿಸ್ತಿದ್ದಾರೆ ಅನ್ಸುತ್ತೆ. ನೀನೊಬ್ಳು ನಮ್ಮ ಗಣೇಶನ ಟಚ್ ಮಾಡೋದು ಅಂದ್ರೆ ಏನು, ಮಕ್ಕಳಾಟನ? ಆದ್ರೆ ನಮ್ಮ ಗಣೇಶನ ಸರ್ಕಸ್ ಕಂಪ್ನಿಗೆ ಮಾರಬೇಕು ಅಂತಿರೋದು ಮಕ್ಕಳಲ್ಲ ಶಿವು, ರೌಡಿಗಳು. ದಯವಿಟ್ಟು ಬಾ, ಹೋಗಿ ಗಣೇಶನ್ ನೋಡ್ಕೊಂಡು ಬರೋಣ. ಈ ಸರಿ ರಾತ್ರಿಲಿ? ಹ್ಞೂ ಶಿವು. ದಟ್ಟ ಕಾಡು ಹಿರಣ್ಮಯಿ ನಮ್ಮ ಗಣೇಶ ಇರೋದು. ಇಷ್ಟೊತ್ತಿನಲ್ಲಿ ಕಾಡು ಪ್ರಾಣಿಗಳ ಓಡಾಟ ಜಾಸ್ತಿ ಇರುತ್ತೆ.
ಈಗ ನಾವೇನಾದರೂ ಗಣೇಶ ನೋಡಕ್ಕೆ ಹೋದರೆ ಇನ್ಯಾವುದೋ ಪ್ರಾಣಿಗೆ ಸಿಕ್ಕಿ ಹೆಣ ಹೋಗ್ತೀವಷ್ಟೇ. ಬೆಳಿಗ್ಗೆನೆ ಹೋಗಿ ನೋಡೋಣ. ನೀನು ಹೋಗಿ ನಿದ್ದೆ ಮಾಡು. ನನಗೆ ನಿದ್ದೆ ಬರಲ್ಲ ಶಿವು. ನಾನು ತಟ್ಟು ಮಲಗಿಸ್ಲಾ? ಬೇಡ, ನಾನೇ ಹೋಗ್ತೀನಿ. ಎಲ್ಲಿಗೆ? ನಾನು ಕಣ್ ತಪ್ಪಿಸಿ ನೀನು ಈಗಲೇ ಕಾಡಿಗೆ ಹೋಗಲ್ಲ ತಾನೆ? ಈ ವಿಷಯದಲ್ಲಿ ನಂಬೋದು ಕಷ್ಟನೇ. ಬಾ, ನಾನೇ ರೂಮ್ವರೆಗೂ ಬಿಟ್ಟು ಬರ್ತೀನಿ. ನಿಮ್ಮಿಬ್ರಿಗೂ ಮನೇಲಿ ಮದುವೆ ಮಾಡಿಸ್ತೀನಿ ಅಂತ ಹೇಳಿದಾರಷ್ಟೇ. ನೀವು ನೋಡಿದ್ರೆ ಮದುವೆ ಆಗೇ ಹೋಯ್ತೇನೋ ಅನ್ನೋಂಗೆ ನಡ್ಕೋತಾ ಇದ್ದೀರಾ. ಹೇಗೆ? ಅವನು ಗಂಡಸು, ಆದರೆ ನಿನಗಾದ್ರೂ ಮಾನ ಮರ್ಯಾದೆ ಬೇಡವಾ? ಅರ್ಧ ರಾತ್ರಿಲಿ ಅವನ್ನ ಹುಡ್ಕೊಂಡು ಹೋಗಿದ್ಯಲ್ಲ. ಅತ್ಯೇನಿ, ವಿಷಯ ಗೊತ್ತಿಲ್ಲದೆ ಏನೇನೋ ಮಾತಾಡ್ಬೇಡ. ಮಾತಾಡಕ್ಕೆ ಬಂದರೆ ಸರಿ ಇರಲ್ಲ. ನೀನು ಸುಮ್ಮನೆ ಇರಬೇಕು. ನನ್ನ ಮನಸ್ಸಿನ ಭಾವನೆಗಳನ್ನ ನಿನಗೆ ಅರ್ಥ ಮಾಡ್ಸೋಕ್ಕೆ ಪ್ರಯತ್ನ ಪಟ್ಟಾಗೆಲ್ಲ ಹೆಚ್ಚು ಸಂದರ್ಭದಲ್ಲಿ ನೀನು ಮೌನವಾಗಿದ್ದೆ. ಈಗಲೂ ಹಾಗೇ ಇರಬೇಕು. ಹಾಗಲ್ಲ. ನನ್ನ ಹೆಂಡತಿ ಆಗೋಳ ಬಗ್ಗೆ ಕೆಟ್ಟದಾಗಿ ಮಾತಾಡೋದನ್ನ ಕೇಳಿಸ್ಕೊಂಡು ಸುಮ್ಮನೆ ಇರೋಕ್ಕಾಗಲ್ಲ. ಶಿವು, ದಯವಿಟ್ಟು ಸುಮ್ಮನೆ ಇರಿ. ಪ್ರತಿ ಸಲ ನನ್ನ ಬಾಯಿನ ಕಟ್ಟಾಗ್ತೀಯಲ್ಲ ಹಿರಣ್ಮಯಿ. ಅಯ್ಯೋ ಪಾಪ ಕಣೆ ನೀನು, ನಾಚಿಕೆ ಇಲ್ದೋಳು. ಇಷ್ಟು ದಿನ ನಿನ್ನಲ್ಲಿರೋ ಯಾವುದೋ ಒಳ್ಳೆ ಗುಣ ಮಾವನ್ಗೆ ಹಿಡಿಸಿದೆ ಅಂದ್ಕೊಂಡಿದ್ದೆ. ಅದಕ್ಕೆ ಯಾವಾಗಲೂ ಮಾವ ಹಿರಣ್ಮಯಿ ಹಿರಣ್ಮಯಿ ಅಂತ ನಿನ್ನ ಪರ ವಹಿಸ್ಕೊಂಡಿದ್ದಾನೆ ಅಂದ್ಕೊಂಡಿದ್ದೆ. ಆದರೆ ಇವತ್ತು ಗೊತ್ತಾಯ್ತು, ನೀನು ಅವನ್ನ ಗೆದ್ದಿರೋದು ಗುಣದಿಂದ ಅಲ್ಲ. ಮಾಡೋದೆಲ್ಲ ಮಾಡಿ ಮೊಸಳೆ ಕಣ್ಣೀರು ಸುರಿಸ್ಬೇಡ. ಯಾಕಾದ್ರೂ ವಾಪಸ್ ಬಂದ. ಶಿವು, ನೀವು ಹೋಗಿ, ನಾನು ಹೊರಡ್ತೀನಿ. ಹಿರಣ್ಮಯಿ, ಹಿರಣ್ಮಯಿ, ಎಲ್ಲಿ ಹೋದ್ಲಿ ಇವಳು? ಹಿರಣ್ಮಯಿ, ಹಿರಣ್ಮಯಿ, ಹಿರಣ್ಮಯಿ ಮನೇಲಿಲ್ಲ ಕಣೋ. ಮನೇಲಿಲ್ಲ ಅಂದ್ರೆ ಎಲ್ಲಿ ಹೋದ್ಲು ಅತ್ತೆ? ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಬೆಳಗಿನ ಜಾವನೇ ಹೋದ್ಲು. ಇಷ್ಟು ಬೆಳಗ್ಗೆ ಹೋಗೋದಕ್ಕೆ ಹಬ್ಬನೂ ಇಲ್ಲ ಹುಣ್ಣಿಮೆನೂ ಇಲ್ಲ ಅಂತ ಹೇಳಿದೆ. ಆದರೆ ಅವಳಿಗೆ ರಾತ್ರಿ ಏನೋ ಕೆಟ್ಟ ಕನಸು ಬಿತ್ತಂತೆ. ಅಮ್ಮನವ್ರ ಮುಖ ನೋಡಿದ್ರೆ ಸಮಾಧಾನ ಆಗುತ್ತೆ ಅಂತ ಹೋಗಿದ್ದಾಳೆ. ಹಾಗಾದ್ರೆ ಅವಳು ಹೋಗಿರೋದು ದೇವಸ್ಥಾನಕ್ಕಲ್ಲ, ಗಣೇಶನ ನೋಡೋಕೆ. ನನ್ನನ್ನು ಎಪ್ಸೋದು ಬಿಟ್ಟು ಒಬ್ಳೆ ಹೋಗಿದ್ದಾಳೆ. ಏನ್ ಮಾವ, ಇಷ್ಟು ಅರ್ಜೆಂಟಾಗಿ ಎಲ್ಲಿಗೋ ಹೊರಟಿದ್ಯಾ? ನಾಳೆ ನನ್ನ ಹೆಂಡತಿಯಾಗೋ ಹಿರಣ್ಮಯಿನ ಹುಡ್ಕೊಂಡು. ಯಾಕೆ, ನಿನಗೇನಾದ್ರೂ ಅಭ್ಯಂತರ ಇದೆಯಾ? ಇಲ್ಲಪ್ಪ,
ನಿನ್ನ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ನಾನು ನಿನ್ನೆ ರಾತ್ರಿ ಆಡಿದ ಮಾತುಗಳನ್ನ ಅವಳಿಗೆ ಅರ್ಗಿಸ್ಕೊಳಕ್ಕಾಗ್ದೆ ಕೆರೆನೋ ಬಾವಿನೋ ನೋಡ್ಕೊಂಡ್ಲು ಅನ್ನೋ ಭಯದಲ್ಲಿ ಹೊರಟಿದ್ಯಾ? ಅಷ್ಟು ಸೂಕ್ಷ್ಮ ಅಲ್ಲ ಬಿಡು ಅವಳು. ನೀವಾಗ ನೀವು ದುಡಿದ್ರೂ ಈ ಮನೆ ಬಿಟ್ಟು ಹೋಗೋಳಲ್ಲ ಅವಳು. ಅವಳ ಬಗ್ಗೆ ನೀವು ಯಾಕೆ ಅವಳ ಬಗ್ಗೆ ಇನ್ನೊಂದು ಮಾತಾಡಿದ್ರು ನಾನು ಸಹಿಸಲ್ಲ. ಕಿತ್ತೋದ್ ಪ್ರೀತಿ ಒಂದು. ಮಗ ಬಾ ಹೋಗೋಣ, ನಡಿ ನಡಿ. ಮಗ ನಮ್ಮ ಅದೃಷ್ಟದಾನೆ ಈ ಕಡೆನೇ ಬರ್ತಾ ಇದೆ. ಅದು ಬಂದು ಅಲ್ಲಿ ಬಿದ್ದಿದ ತಕ್ಷಣ ಲಾರಿ ಎತ್ತಕೊಂಡು ಹಣ ವಸೂಲಿ ಮಾಡೋಣ. ಗಣೇಶ 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 ನಿಂತ್ಕೋ. ಗಣೇಶ ನಿಂತ್ಕೋ. ಗಣೇಶ ನಿಂತ್ಕೋ. ಗಣೇಶ ಹಿಂದಕ್ಕೆ ಹೋಗು, ಅಪಾಯ ಇದೆ. ಹಿಂದಕ್ಕೆ ಹೋಗು ಗಣೇಶ, ಹಿಂದಕ್ಕೆ ಹೋಗು ಗಣೇಶ, ಹಿಂದಕ್ಕೆ ಹೋಗು. ಯಾರೋ ಪಾಪಿಗಳು ನಿನ್ನ ಬೀಳ್ಸಕ್ಕೆ ಅಂತಾನೆ ಅಣ್ಣ ತೋಡಿದ್ದಾರೆ. ಅನ್ನೋರ್ ದಯೆ ನೀನ್ ಅದ್ರಲ್ಲಿ ಬೀಳ್ಲಿಲ್ಲ. ಮಗ ನಾವು ಹಾಕಿದ ಪ್ಲಾನ್ ಎಲ್ಲ ಇವಳು ಹಾಳು ಮಾಡಿಬಿಟ್ಲು. ಇವಳಿಗೊಂದು ಗತಿ ಕಾಣಿಸ್ಲೇಬೇಕು. ಇವತ್ತು ನಿನ್ನ ಕತೆ ಮುಗಿಸ್ತೀನಿ ಕಣೆ. ಶಿವು 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 ಹಿಡ್ಕೋ ಅವ್ರನ್ನ, ಪೊಲೀಸ್ ಕೊಡೋಣ. ಕಳ್ಳ ಹಿಡ್ಕೊಳ್ಳಿ, ಕಳ್ಳ ಹಿಡ್ಕೊಳ್ಳಿ, ಹಿಡ್ಕೊಳ್ಳಿ, ಕಳ್ಳ ಕಳ್ಳ ಹಿಡ್ಕೊಳ್ಳಿ, ಹಿಡ್ಕೊಳ್ಳಿ. ಇವತ್ತೊಂದು ಗತಿ ಕಾಣಿಸ್ತೀನಿ ಕಣ. ಹಿರಣ್ಮಯಿ, ಪೊಲೀಸ್ನವ್ರಿಗೆ ಫೋನ್ ಮಾಡು. ಹಲೋ, ಪೊಲೀಸ್ ಸ್ಟೇಷನ್.
ಯಾರು ಸ್ಟೇಷನ್ ಫೋನ್ ಮಾಡಿದ್ದು? ನಾನೇ ಸರ್, ಹಿರಣ್ಮಯಿ ಅಂತ. ಇವರಿಬ್ರು ತನ್ನ ಪಾಡಕ್ಕೆ ತಾನು ಓಡಾಡ್ಕೊಂಡಿದ್ದು ನನ್ನ ಗಣೇಶನ್ನ. ಗಣೇಶ ಅಂದರೆ ಆನೆ ಸರ್. 18 ವರ್ಷದ ಹಿಂದೆ ನಮ್ಮ ಹಿರಣ್ಮಯಿನೇ ಹೆಸರಿಟ್ಟಿದ್ಲು. ನೀರಪ್ಪ, ನೀನು ಹೇಳಮ್ಮ. ನಮ್ಮ ಗಣೇಶನ್ಗೆ ಅಲ್ಲ ತೊಡಿ ಅದ್ರೊಳಗಡೆ ಬೀಳ್ಸಿ ಅಪರ್ಸಕ್ಕೆ ನೋಡ್ತಾ ಇದ್ರು ಸರ್ ಇವರು. ಅದನ್ನು ತೊಗೊಂಡೋಗಿ ಸರ್ಕಸ್ ಕಂಪ್ನಿಗೆ ಮಾರಬೇಕು ಅನ್ನೋ ಉದ್ದೇಶ ಇವ್ರದ್ದು. ಇದೇ ರೀತಿ ಕಾಡಲ್ಲಿರೋ ಪ್ರಾಣಿಗಳನ್ನೆಲ್ಲ ಸರ್ಕಸ್ ಕಂಪ್ನಿಗೆ ಮತ್ತೊಂದಕ್ಕೆ ಅಂತ ಮಾರಾಟ ಮಾಡ್ತಾ ಇದ್ರೆ ಕಾಡಲ್ಲಿ ಪ್ರಾಣಿಗಳಾದ್ರೂ ಉಳಿಯೋದು ಹೇಗೆ ಸರ್? ನೀವು ಇವತ್ತು ಇವರಿಬ್ಬರಿಗೂ ಶಿಕ್ಷೆ ಕೊಡಿಸಿದ್ರೆ ನಾಳೆ ಇಂಥ ಕೆಲಸ ಮಾಡಬೇಕು ಅಂತ ಅನ್ಕೊಂಡವ್ರಿಗೆಲ್ಲ ಒಂದು ಎಚ್ಚರಿಕೆ ಕೊಟ್ಟಂಗಾಗತ್ತೆ. ದಯವಿಟ್ಟು ಇವ್ರಿಗೆ ಶಿಕ್ಷೆ ಕೊಡಿ ಸರ್. ಇವ್ರಿಗೆ ತಕ್ಕ ಶಿಕ್ಷೆ ಕೊಡಿಸೋ ಜವಾಬ್ದಾರಿ ನಂದು. ನೀವು ಸ್ಟೇಷನ್ ಬಂದುಬಿಟ್ಟು ಒಂದು ಕಂಪ್ಲೇಂಟ್ ಬರ್ಕೊಡಿ. ಹಾಗೆ ಆನೆ ಇರೋ ಜಾಗ ತೋರಿಸಿ ಬನ್ನಿ. ಯಾಕೆ ಸರ್? ಅರಣ್ಯಾಧಿಕಾರಿಗಳಿಗೆ ಫೋನ್ ಮಾಡಿ ಹಿಡಿದುಕೊಡಕ್ಕೆ. ಗಾಬರಿ ಆಗ್ಬೇಡಿ, ಅರಣ್ಯಾಧಿಕಾರಿಗಳು ನಿಮ್ಮ ಗಣೇಶನ ಚೆನ್ನಾಗಿ ನೋಡ್ಕೊತಾರೆ. ಆದ್ರೆ ಗಣೇಶ ಅಲ್ಲಿ ಸಂತೋಷವಾಗಿರಲ್ಲ. ನನ್ನಿಂದ ಈ ಕಾಡಿಂದ ಗಣೇಶನ ದಯವಿಟ್ಟು ದೂರ ಮಾಡಬೇಡಿ ಪ್ಲೀಸ್ ಸರ್. ಆದರೆ ಗಣೇಶ ಇದೇ ಕಾಡೊಳಗಡೆ ಇದ್ರೆ ಇಂಥ ಕೇಡಿಗಳ ಮೋಸಕ್ಕೆ ಬಲಿಯಾಗ್ಬೋದು. ಇಲ್ಲ ಅಂದ್ರೆ ಕಾಡು ಪಕ್ಕನೇ ಈ ಊರಿದೆ, ಜನಕ್ಕೆ ತೊಂದರೆ ಆಗಲ್ವಾ? ನಮ್ಮ ಗಣೇಶ ತುಂಬಾ ಒಳ್ಳೆಯವನು ಇನ್ಸ್ಪೆಕ್ಟ್ರೆ. 18 ವರ್ಷ ಆಯ್ತು, ಒಂದಿನಕ್ಕೂ ಊರೊಳಗಡೆ ಬಂದೋನಲ್ಲ ನಮ್ಮ ಗಣೇಶ. ಇನ್ನು ಮುಂದೆನೂ ಬರಲ್ಲ ಇನ್ಸ್ಪೆಕ್ಟ್ರೆ, ಅದಕ್ಕೆ ನಾವು ಗ್ಯಾರಂಟಿ ಕೊಡ್ತೀವಿ. ಹೌದು ಸರ್. ಇದೇನ್ರಿ ನೀವು ಆನೆಯನ್ನ ನಿಮ್ಮ ಸ್ವಂತ ಅನ್ನೋ ಥರ ಮಾತಾಡ್ತಾ ಇದ್ದೀರಲ್ಲ? ಅದು ಕಾಡಲ್ಲಿ ಓಡಾಡೋ ಆನೆ, ಸರ್ಕಾರಕ್ಕೆ ಸ್ವಂತ.